ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು ಹಾಗೆ ಹಲವಾರು ಚರ್ಚೆಗಳು ಉಂಟಾಗಿರುವಂತದ್ದು. ಇದೀಗ 1ನೇ ಪಟ್ಟಿಯಲ್ಲಿ ಸಾಕಷ್ಟು ಸಚಿವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ 2ನೇ ಪಟ್ಟಿಯಲ್ಲಿ ಟಿ.ಬಿ. ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಎಂಬ ಪ್ರಶ್ನೆ ಉಂಟಾಗಿರುವಂತದ್ದು. ಸಚಿವನಾಗುವಂತಹ ವಿಶ್ವಾಸವಿದೆ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಜೋರಾಗಿರುವಂತಹ ನಡೀತಾ ಇರುವಂತದ್ದು. ಇನ್ನು ಶಿರಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಅವರು ಸಚಿವ ಸ್ಥಾನ ಕುರಿತು ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆಯಲ್ಲಿ ತಮ್ಮ ಹೆಸರು ಪರಿಗಣನೆಯಲ್ಲಿದೆ ಎಂಬ ಸುದ್ದಿಗಳ ಕುರಿತು ಪ್ರತಿಕ್ರಿಯಿಸಿದಂತಹ ಅವರು, ನನಗೆ ಸಚಿವನಾಗುವಂತಹ ವಿಶ್ವಾಸ ಇದೆ. ಪಕ್ಷದ ವರಿಷ್ಠರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಪಕ್ಷ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಇದೀಗ ಟಿ.ಬಿ. ಜಯಚಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇನ್ನು ಹಲವು ದಶಕಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಟಿ.ಬಿ. ಜಯಚಂದ್ರ ಅವರು ಶಿರಾ ಕ್ಷೇತ್ರದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ. ಅವರ ರಾಜಕೀಯ ಅನುಭವ ಮತ್ತು ಪಕ್ಷದ ಮೇಲಿನ ನಿಷ್ಠೆಯನ್ನ ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕು ಎಂಬ ಒತ್ತಾಯವನ್ನ ಈಗಾಗಲೇ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡ್ತಾ ಇರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಟಿ.ಬಿ. ಜಯಚಂದ್ರ ಅವರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಈ ಬಗ್ಗೆ ಟಿ.ಬಿ. ಜಯಚಂದ್ರ ಅವರು ಮಾತನಾಡಿದ್ದಾರೆ, ನೋಡೋಣ. ಸಿಕ್ಕಿರೋದೇನಿಲ್ಲ, ಸಿಕ್ಕಾಲೆ 3 ವರ್ಷ ಆಯ್ತು. ಕಂಟಿನ್ಯೂ ಅಂತಂದ್ರೆ ಅಲ್ಲಲ್ಲ, ಈಗ ನಾವು ಹೆಚ್ಚು ಕಡಿಮೆ 15-20 ದಿವಸ ಡೆಲ್ಲಿನಲ್ಲೇ ಆಯಿತು. ಅನೇಕ ಸಭೆಗಳಾಯಿತು. ಸಭೆಗಳಾಗುವಂಥ ಸಂದರ್ಭದಲ್ಲಿ ನಾನು ಇರಬೇಕಾಗಿತ್ತು, ಇರ್ತಿದ್ದೆ. ಈಗ ಸಚಿವ ಸ್ಥಾನದ ಆಕಾಂಕ್ಷೆ ಹಿಂದಿನೂ ಇದ್ದೆ, ಈಗಲೂ ಇದ್ದೀನಿ. ತೃಪ್ತಿ ಇದೆಯಾ ಅಂತ ಈಗ ತೃಪ್ತಿ ಅಂತ ಅಲ್ಲ, ಕೆಲಸ ಮಾಡೋದ್ರಲ್ಲಿ ತೃಪ್ತಿ ಇದೆ, ಪ್ರಶ್ನೆ ಬೇರೆ. ಆದರೆ ನಾನು ಕೂಡ ಸಚಿವರು ಹಾಕಾಗ್ತದೆ. 2ನೇ ಹಂತದ ಪುನರ್ರಚನೆ ಬಹುಶಃ 23-25ರಂಗೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಿನ ಚಲನವಲನ ಏನು ಅಂತಕ್ಕಂಥದ್ದು ಗೊತ್ತಿದೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಯಾವ ಖಾತೆ ಮೇಲೆ ಆಸಕ್ತಿ? ಖಾತೆ ಗೀತೆ ಎಲ್ಲ ಮೊದಲು ಪುನರ್ರಚನೆಯಲ್ಲಿ ಸಚಿವ ನಂದಿದೆ. ಮತ್ತೆ ಕಾನೂನು ಸಚಿವರಾಗ್ತೀರಾ ಅಂತ ಏನಾಗ್ತದೆ, ಏನು ಕೊಡ್ತಾರೆ ಅಂತ ಹೇಳಿ, ಯಾವ ಖಾತೆ ಏನು ಅಂತಕ್ಕಂಥ ಪ್ರಶ್ನೆ ಅದು ಮುಖ್ಯಮಂತ್ರಿಗಳಿಗೆ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ನಾನು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ರಾಜಕೀಯದಲ್ಲಿ ಯಾರು ಗ್ರೀನ್ ಸಿಗ್ನಲ್ ಪಾಸಿಟಿವ್ ಹೋದ ಆನ್ಸರ್ ಕೊಡೋದಿಲ್ಲ. ವಸ್ತುಸ್ಥಿತಿ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ಬಹುಶಃ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮೂಲೆ ಗುಂಪಾಗಿದ್ರೆ ನಾನು ಡೆಲ್ಲಿನಲ್ಲಿ ಇದ್ದು ಕೇಂದ್ರದ ಎಲ್ಲ ಸಚಿವರ ಹತ್ರ ರಾಜ್ಯದ ಸಮಸ್ಯೆಗಳನ್ನ ಮಾತಾಡ